Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಬನ್ನಿ ಈ ಕೇಸಿಗೆ ಸಂಬಂಧಪಟ್ಟ ಪ್ರೀತಮ್ ಗೌಡ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ನೋಡೋಣ. ವಯಸ್ಸಿನವ್ರಿಗೂ ಕೂಡ ಮೊಬೈಲಲ್ಲಿ ತಲುಪಿರುತ್ತೆ. ನಾನು ಹೇಳೋ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಮಾಡಿದ್ರೆ ದಾರಿಲಿ ನೀವೇ ಎಲ್ಲರೂ ಹೇಳಿದಿರಿ 1.5 ಲಕ್ಷ ಪೆನ್ ಡ್ರೈವ್, 5 ಲಕ್ಷ ಪೆನ್ ಡ್ರೈವ್. ಆ ಪೆನ್ ಡ್ರೈವ್ ನಿಮ್ಮ ಹತ್ರ ಯಾರೋ ತಂದು ಕೊಟ್ಟಿರ್ತಾರೆ. ಈಗೇನು ಉದಾಹರಣೆ ಬೇಡ, 23ನೇ ತಾರೀಕು ಲಾಯರೇ ತಂದು ಇದನ್ನು ಪೆನ್ ಡ್ರೈವನ್ನು ಕೊಟ್ಟಿದ್ದಾರೆ. ಹಂಗಂತ ಲಾಯರ್ ಮೇಲೆ ಕೇಸ್ ಮಾಡೋಕ್ಕಾಗ್ತಾ? 5 ಜನ ಲಾಯರ್ನ ಕೇಸ್ ಕೊಟ್ಟಿದ್ದಾರೆ. ಏನಂತ? ಪೆನ್ ಡ್ರೈವ್ ಸಿಕ್ಕಿದೆ ಅಂತೇಳಿ ಎಲೆಕ್ಷನ್ ಏಜೆಂಟೇ ಕೊಟ್ಟಿದ್ದಾರೆ. ಅವ್ರಿಗೆ ಸಿಕ್ತು ಅಂತೇಳಿ ಹೇಳಿ ಅವ್ರ ಮೇಲೆ ಕೇಸ್ ಮಾಡೋಕ್ಕೆ ಬರುತ್ತಾ? ಆ ರೀತಿ ಕೇಸ್ ಮಾಡ್ತಾ ಹೋದರೆ 15 ಲಕ್ಷ ಕೇಸ್ ಮಾಡಬೇಕಾಗ್ತದೆ. ಯಾರಿದ್ದಾರೆ ಸರ್ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ರು? ನೀವು ಹೇಳ್ತಾರೆ ಮಹಾನಾಯಕರಿದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇರೋ ಸಿಂಪಲ್ಲು, ನಾನು ಯಾರಿಗೂ ವಕ್ತಾರನಾಗ್ಲಿಕ್ಕೆ ರೆಡಿ ಇಲ್ಲ. ನನ್ನ ಸ್ಟ್ಯಾಂಡ್ ಒಂದೇ. ಈ ವಿಚಾರದಲ್ಲಿ ಅಮಾಯಕರು ಯಾವುದೋ ಸಂದರ್ಭದಲ್ಲಿ ಏನೋ ಒಂದು ಆಗಿರುತ್ತೆ. ಆ ಸಲುವಾಗಿ ಯಾವುದೇ ಸಂತ್ರಸ್ತರ ವಿಡಿಯೋವನ್ನು ಹರಿಬಿಡಬಾರ್ದು ಅನ್ನೋದು ನನ್ನ ಮೊದಲನೇ ಸ್ಟ್ಯಾಂಡು. ಹಂಗಾಗಿ ಕಮೆಂಟು ಮಾಡ್ತಿಲ್ಲ, ಇಡೀ ಎಪಿಸೋಡ್ ಬಗ್ಗೆ ಮಾತನಾಡ್ತಾನೂ ಇಲ್ಲ. ಎರಡನೇದು, ಯಾವುದೇ ಕಾರಣಕ್ಕೂ ಇದನ್ನು ಸರ್ಕ್ಯುಲೇಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ಲರದಿದೆ. ಆ ಜವಾಬ್ದಾರಿನ ಹೆಮ್ಮೆಯಿಂದ ಹೇಳ್ತೀನಿ, ಭಾಳ ಪ್ರಾಮಾಣಿಕವಾಗಿ ಮಾಡೋಂಥ ಕೆಲಸವನ್ನು ನಾನು ಪ್ರತಿ ಸಂದರ್ಭದಲ್ಲೂ ಕೂಡ, ಚುನಾವಣೆ ಸಂದರ್ಭ ಆಗ್ಬೋದು, ಅದಾದ ನಂತರ ನಡೆದಿರೋಂಥ ದಿನಗಳಲ್ಲೂ ಕೂಡ ಭಾಳ ನಿಷ್ಠೂರವಾಗಿ ಹೇಳಿದ್ದೀನಿ. ನಾನು ಫೋನ್ ಯಾರಿಗೆ ಮಾಡಿದ್ರು, ನಿನ್ನಲ್ಲಿ ಯಾವ್ದಾದ್ರು ಮೊಬೈಲ್ ಇದ್ದರೆ ವೀಡಿಯೋ ಇದ್ದರೆ ಡಿಲೀಟ್ ಮಾಡು, ಯಾವ್ದಾದ್ರು ಸಿಸ್ಟಮ್ಗೆ ಹಾಕೊಂಡಿದ್ರೆ ಡಿಲೀಟ್ ಮಾಡಿ, ನಿಮಗೆ ಅದು ಸಂಬಂಧ ಇಲ್ಲ, ಯಾವುದೇ ಕಾರಣಕ್ಕೂ ಅದನ್ನು ಹೊಂದಬಾರ್ದು ಅನ್ನೋದನ್ನು ಸಾರ್ವಜನಿಕವಾಗಿ, ಅದನ್ನೇನು ಕರೆದು ಗುಟ್ಟಲ್ಲಿ ಹೇಳೋವಂಥದ್ದು ಇನ್ನೊಂದಿಲ್ಲ. ಯಾಕಂದರೆ SIT ಅವರೇ ಮಾನದಂಡ ಕೊಟ್ಟಿದ್ದರು ಮತ್ತು ನಿರ್ದಿಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದರು. ನೋಡಿ, ನಾನು ಯಾರನ್ನೂ ಯಾಕೆ ಟಾರ್ಗೆಟು ಅಂತ ಹೇಳೋದಿಲ್ಲ. SIT ಅಧಿಕಾರಿಗಳು ಯಾವ ದಿಟ್ಟಿನಲ್ಲಿ ತನಿಖೆ ಮಾಡ್ತಾರೆ ಅನ್ನೋದನ್ನು ಮಾತ್ರ ನೋಡಬೇಕು. ಈ ದಿಟ್ಟಿನಲ್ಲೇ ತನಿಖೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ 15 ಲಕ್ಷ ತಪ್ಪಿತಸ್ಥರು ಹಾಸನ ಜಿಲ್ಲೆಯಲ್ಲಿ ಸಿಗ್ತಾರೆ. ಇಡೀ ರಾಜ್ಯದಲ್ಲಿ 2.5-3 ಕೋಟಿ ಜನ ಸಿಗ್ತಾರೆ. ಅಷ್ಟು ಮಾತ್ರ ಹೇಳಬಲ್ಲೆ. ಈ ಮಾನದಂಡ ಆದರೆ ನಾನು ಯಾರು, ನಾನು ಅಂಪೈರ್ ಅಲ್ಲ. ನಾನು ಹೇಳ್ತಿರೋ ಸಿಂಪಲ್ಲು, ಡೇ 1 ಹೇಳ್ತೀನಿ. ನನ್ನ ಸ್ಟ್ಯಾಂಡ್ ಇವತ್ತು ಇದೇ ಇರುತ್ತೆ, ಹೋದ ತಿಂಗಳು ಇದೇ ಇತ್ತು, ಮುಂದಿನ ತಿಂಗಳು ಇದೇ ಇರುತ್ತೆ. ನಾನು ಯಾವುದ್ರ ಬಗ್ಗೆ ಈ ಪರ್ಟಿಕ್ಯುಲರ್ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಲ್ಲ. ನೀವು ನನ್ನ ಸಿಬ್ಬಂದಿ ಅಂತೇಳಿ ಹೇಳಿದ ಕಾರಣಕ್ಕೆ ನನಗೆ ಇಡೀ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರಿದ್ದಾರೆ. ಜಿಲ್ಲೆ ಲಕ್ಷಾಂತರ ಜನ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರುತ್ತೆ. ಅವ್ರಿಗೆ ಯಾವುದೋ ಸಮಸ್ಯೆ ಆದಾಗ ಬೆನ್ನು ತೋರಿಸಿ ಹೋಗೋ ಅಂಥವನಲ್ಲ. ಅವ್ರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಆ ಸಮಸ್ಯೆ ಅವ್ರದ್ದಲ್ಲ, ಇಡೀ ಹಾಸನ ಜಿಲ್ಲೆಯಲ್ಲಿದೆ. ಪ್ರತಿಯೊಬ್ಬರ ಹತ್ರನೂ ವಿಡಿಯೋ ಇದೆ. ಪ್ರತಿಯೊಬ್ಬರಿಗೂ ಒಂದು 2 ಲಕ್ಷ ಜನ, 3 ಲಕ್ಷ ಜನ ಅಂತ ನೀವೇ ಹೇಳ್ತಿದ್ರಿ. ಪೆನ್ ಡ್ರೈವ್ ನಿಮ್ಗಳ ಮಾಧ್ಯಮ ಮೂಲಕ ಗೊತ್ತಾಯ್ತು. ಆ 3 ಲಕ್ಷ ಜನನೂ ತಪ್ಪಿತಸ್ಥರಾಗ್ತಾರಾ? ಇಷ್ಟೇ ನನ್ನ ಪ್ರಶ್ನೆ. ಬೇರೆದು ಇನ್ಯಾವುದನ್ನು ನನ್ನ ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ. ಯಾವ ನಿಟ್ಟಿನಲ್ಲಿ, ಯಾವ ದಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲರೂ ನಮಗೂ ಅದಕ್ಕೆ ಏನು ಸಂಬಂಧ ನಡೀರಿ. ನಮಗೆ ಹೊರತಾಗಿ ಇದು ನಿಮ್ಮ ಮೊದಲ ಪ್ರತಿಕ್ರಿಯೆ ಆಗಿರೋದ್ರಿಂದ ಈ ಪ್ರಜ್ವಲ್ ಮೇಲಿನ ಕೇಸು, ರೇವಣ್ಣ ಅವರ ಬಂಧನ, ಇದ್ರ ಬಗ್ಗೆ ಹೇಳ್ತೀರಾ? ನಾನು ಒಂದೇ ಹೇಳ್ತಾ ಇದ್ದೀನಿ, ಇದ್ರ ಸ್ಟ್ಯಾಂಡ್ ನನ್ನ ವೆರಿ ಕ್ಲಿಯರು, ನೋ ಕಮೆಂಟ್ಸ್. ನೀವು ನನ್ನ ವಿಚಾರವಾಗಿ ನಮ್ಮ ಸಿಬ್ಬಂದಿ, ನಮ್ಮ ಕಾರ್ಯಕರ್ತರು ಅಂತ ಬಂದಾಗ ಬೆನ್ನು ತೋರಿಸಿ ಹೋಗೋ ಅಂಥವನ್ನೆಲ್ಲ, ಧೈರ್ಯವಾಗಿ ಎದುರಿಸೋಂಥ ವ್ಯಕ್ತಿ ನಾವು. ಹಾಗಾಗಿ ನಮ್ಮ ಸಂಘಟನೆ ವಿಚಾರವಾಗಿ ಬಂದಾಗ ನಾನು ವೆರಿ ಸ್ಟ್ರೈಟ್ ಫಾರ್ವರ್ಡು. ಆ ಅಮಾಯಕ ಯುವಕರ ಬಗ್ಗೆ ಪೆನ್ ಡ್ರೈವ್ ಅಥವಾ ಮೊಬೈಲಲ್ಲಿ ವೀಡಿಯೋ ಇದೆಯೋ ಅಥವಾ ಕಂಪ್ಯೂಟ್ರಲ್ಲಿ ಏನಾದ್ರು ಅವರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ನೋದೇ ಮಾನದಂಡ ಆದರೆ, ಇಡೀ ಹಾಸನ ಜಿಲ್ಲೆಯನ್ನು ಪೊಲೀಸವರು ಹುಡುಕಿದ್ರೆ 15 ಲಕ್ಷ ಜನ ಸಿಗ್ತಾರೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ. ಯಾಕಂದರೆ ಎಲ್ಲರ ಮೊಬೈಲ್, ಈಗ ನಿಮ್ಮ ಇಷ್ಟು ಜನದ ಮೊಬೈಲಿಗೆ ಈಗ ತೆಗ್ಸಿ ನಾವು ಫಾರೆನ್ಸಿಕ್ಕಿಗೆ ಕೊಟ್ಟರೆ ನಿಮ್ಮೆಲ್ಲರ ಮೊಬೈಲಲ್ಲೂ ಇದೆ. ಹಾಗಾದ್ರೆ ನಿಮ್ಮೆಲ್ಲರನ್ನೂ ವಿಚಾರಣೆಗೆ ಒಳಪಡಿಸೋಕ್ಕಾಗ್ತಾ, ಬಂಧ ಮಾಡೋಕ್ಕಾಗತ್ತಾ? Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.